ಹಾಯ್ ಹಲೋ ಮೈ ಡಿಯರ್ ವ್ಯೂವರ್ಸ್, ನಾನು ನಿಮ್ಮ A1 ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಈ ಒಂದು ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ, ಈ ಒಂದು ಪ್ರಶ್ನೆ ಪತ್ರಿಕೆಯು 2014ರಲ್ಲಿ ಕೇಂದ್ರ ಸರ್ಕಾರವು ನಡೆಸಿರ್ತಕ್ಕಂತಹ ಮೇಲ್ಗಾರ್ಡ್ ನೇಮಕಾತಿಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಕನ್ನಡ ವಿಭಾಗದಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ರೈಸ್ ಆಗಿತ್ತು ಮತ್ತು ಮುಂಬರ್ತಕ್ಕಂತಹ PDO, ವಿಲೇಜ್ ಅಕೌಂಟೆಂಟ್, ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಈ ಒಂದು ಪರೀಕ್ಷೆಗಳಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಹೇಗೆಲ್ಲ ಪ್ರಶ್ನೆಗಳು ರೈಸ್ ಆಗುತ್ತೆ ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕವಾಗಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ತರಗತಿಯ ಮೊದಲನೇ ಕ್ವಶನ್ ಹೀಗಿದೆ. ಪಿಯೂಷ ಪದದ ಅರ್ಥ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಕುಡಿಯುವುದು, ನಶೆ, ವಿಷ, ಅಮೃತ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಅಮೃತ ಆಗಿರುತ್ತೆ. ಪಿಯೂಷ ಅಂತ ಹೇಳಿದ್ರೆ ಅಮೃತ ಅಂತೇಳಿ. ಇನ್ನು ನಶೆ ಅಂತ ಹೇಳೋದಾದ್ರೆ ಅಮಲು, ಮತ್ತು ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ವಿಷ ಅಂತ ಹೇಳಿದ್ರೆ ನಂಜು, ಕಹಿ ಅಂತ ಮತ್ತು ಅಸೂಯೆ, ದ್ವೇಷ ಅಂತಲೂ ಕೂಡ ಬರುತ್ತೆ. ಇನ್ನೂ ಒಂದು ಅಂಶ ಹೇಳೋದಾದರೆ ನೀರು ಅಂತಲೂ ಕೂಡ ಬರುತ್ತೆ. ವಿಷ ಅಂತ ಹೇಳಿದ್ರೆ ನೀರು ಅಂತಲೂ ಕೂಡ ಬರುತ್ತೆ ಅನ್ನೋದನ್ನು ಇಲ್ಲಿ ಗಮನದಲ್ಲಿಟ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಅಮೃತ ಅಂತ ಹೇಳೋದಾದರೆ ಸುಧೆ, ಹಾಲು, ಶಾಶ್ವತವಾದ ಅನ್ನುವಂಥ ಒಂದು ಅರ್ಥವನ್ನು ಕೂಡ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಬೆನಕ ಪದದ ತತ್ಸಮ ರೂಪ ಅಂತೇಳಿ ಕೇಳಲಾಗಿದೆ. ಬೆನಕ ಅಂತ ಹೇಳಿದ್ರೆ ವಿನಾಯಕ ಅಂತೇಳಿ. ನಮ್ಗೆ ಈಗಾಗಲೇ ಇದು ಗೊತ್ತಿದೆ. ಅಂದರೆ ತತ್ಸಮ ತದ್ಭವ ರೂಪಗಳಲ್ಲಿ ಬೆನಕ ಅಂತ ಹೇಳಿದ್ರೆ ವಿನಾಯಕ ಅನ್ನುವಂಥ ಒಂದು ಅರ್ಥವನ್ನು ಕೊಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ತತ್ಸಮ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಇರುವಂತೆಯೇ ಯಾವ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ತತ್ಸಮಗಳು ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ರಾಮ, ಸೋಮ, ಸೂರ್ಯ, ರವಿ, ಕಮಲ, ಸಂಗಮ, ಭೂಮಿ ಇತ್ಯಾದಿ. ಅದೇ ರೀತಿಯಾಗಿ ತದ್ಭವ ಅಂತ ಹೇಳೋದಾದರೆ ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸವನ್ನು ಹೊಂದಿರುವಂತಹ ಶಬ್ದಗಳನ್ನು ತದ್ಭವಗಳು ಅಂತೇಳಿ ಕರಿತೇವೆ. ಉದಾಹರಣೆಗೆ ಹೇಳೋದಾದರೆ ಅಕ್ಷರ ಅಂತ ಹೇಳೋದು ತತ್ಸಮ ಆದರೆ ಅಕ್ಕರ ಅನ್ನೋದು ತದ್ಭವ ಆಗಿರುತ್ತೆ. ಅದೇ ರೀತಿಯಾಗಿ ಅಷ್ಟ ಅಂತ ಹೇಳೋದು ತತ್ಸಮ ಆಗಿದ್ದರೆ ಅಟ ಅನ್ನುವಂಥದ್ದು ತದ್ಭವ ಆಗಿರುತ್ತೆ. ಅಗ್ನಿ ತತ್ಸಮ ಆದರೆ ಅಗ್ಗಿ ಅನ್ನುವಂಥದ್ದು ತದ್ಭವ ಆಗಿರುತ್ತೆ. ಇನ್ನು ಅಮಾಸೆ ಅನ್ನುವಂಥದ್ದು ತತ್ಸಮ, ಅಮಾವಾಸ್ಯೆ ಅನ್ನುವಂಥದ್ದು ತತ್ಸಮ ಆದರೆ ಅಮಾಸೆ ಅನ್ನುವಂಥದ್ದು ತದ್ಭವ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅಪ್ಸರ ತತ್ಸಮ ಆಗಿದ್ದರೆ ಅಚ್ಚರ ಅನ್ನುವಂಥದ್ದು ತದ್ಭವ ಆಗಿರುತ್ತೆ ಅಂತ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ವ್ಯತ್ಯಾಸವನ್ನು ಹೊಂದಿರತಕ್ಕಂಥ ಶಬ್ದಗಳನ್ನು ತದ್ಭವ ಪದಗಳು ಅಂತೇಳಿ ಮೂಲಕ ಕರಿಬಹುದಾಗಿರುತ್ತೆ ಸ್ನೇಹಿತರೆ. ಇನ್ನು ಕರ್ನಾಟಕ ಹೊಸ ರಾಜ್ಯ ಅಸ್ತಿತ್ವಕ್ಕೆ ಬಂದ ದಿನಾಂಕ ಅಂತೇಳಿ ಕೇಳಲಾಗಿದೆ. ಇದಕ್ಕೆ 1/11/1956 ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯ ಅವರು ಇದ್ದಾರೆ. ಅವರು ಅಲಂಕಾರ ಗ್ರಂಥ ಆದಂತಹ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಅಂತ ಉಲ್ಲೇಖನೆ ಮಾಡಿದ್ದಾರೆ. ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳನ್ನು ಒಳಗೊಂಡ ಮೈಸೂರು ರಾಜ್ಯವು 1953ರಲ್ಲಿ ಉದಯ ಆಗಿತ್ತು. ಸೊ 1956ರಲ್ಲಿ ಭಾಷಾವಾರು ಪ್ರಾಂತ್ಯ ವಿಂಗಡಿಸುವಾಗ ಬಾಂಬೆ, ಹೈದರಾಬಾದ್, ಮದ್ರಾಸ್, ಕೊಡಗು ಈ ಎಲ್ಲ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂಥ ಕನ್ನಡ ಭಾಷೆ ಮಾತನಾಡುವ ಜನರನ್ನು ಒಟ್ಟಿಗೆ ಸೇರಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ಬಹುದು. ಆದ್ದರಿಂದ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಿಸುವಂತಹ ಒಂದು ದಿನವನ್ನಾಗಿ ಘೋಷಿಸಲಾಗಿದೆ. ಅಂದರೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ ಆಗಿರುತ್ತೆ. ಇನ್ನು ಏಕೀಕೃತಗೊಂಡ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತ ಹೇಳೋದಾದರೆ ಎಸ್ ನಿಜಲಿಂಗಪ್ಪ ಅವರು ಆಗಿರ್ತಾರೆ. ಅದೇ ರೀತಿಯಾಗಿ 1973ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಡಿ ದೇವರಾಜ ಅರಸು ಅವರು 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ಕ್ವಶನ್ ಹೀಗಿದೆ. ಬ್ಯಾಸರ ಈ ಪದದ ಗ್ರಾಂಥಿಕ ರೂಪ ಅಂತೇಳಿ. ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿಯೇ ಶಿಷ್ಟ ಭಾಷೆ ಮತ್ತು ಗ್ರಾಂಥಿಕ ಭಾಷೆ ಮತ್ತು ಜನರಾಡುವ ಭಾಷೆ ಅಂತ ನಾವು ಕರೆಯಲಾಗುತ್ತೆ. ಮೀನ್ಸ್ ಇದರಲ್ಲಿ ಶಿಷ್ಟ ಭಾಷೆ ಅಂತ ಏನು ಕರಿತೀವಿ, ಗ್ರಾಂಥಿಕ ಭಾಷೆ, ಅದು ತುಂಬ ವ್ಯಾಕರಣಬದ್ಧವಾದಂತಹ ಒಂದು ಭಾಷೆ ಆಗಿರುತ್ತೆ. ಇನ್ನು ಜನರಾಡುವಂತಹ ಭಾಷೆ ಅಂತ ಹೇಳಿದ್ರೆ ಏನು ನಾವು ಡೈಲಿ ಯೂಸ್ ಮಾಡ್ತೀವಿ ಆ ಒಂದು ಭಾಷೆಗಳಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಕನ್ನಡನೇ ಆದರೂ ಅದು ಕರ್ನಾಟಕದಲ್ಲೇ ನೋಡಿ, ಉತ್ತರ ಕರ್ನಾಟಕದಲ್ಲೇ ಒಂದು ರೀತಿಯಾದಂತಹ ಒಂದು ಭಾಷಾ ಶೈಲಿ ಇದ್ದರೆ ದಕ್ಷಿಣ ಕರ್ನಾಟಕದಲ್ಲೇ ಒಂದು ರೀತಿಯಾದಂತಹ ಭಾಷಾ ಶೈಲಿ ಇರುತ್ತೆ. ಇನ್ನು ಮಧ್ಯ ಕರ್ನಾಟಕದಲ್ಲಿನ ಭಾಷಾ ಶೈಲಿನೇ ಬೇರೆ. ಮತ್ತು ಇನ್ನು ಮಂಗಳೂರು ಆ ಸೈಡ್ ಹೋದರೆ ಅವ್ರದ್ದೇ ಒಂದು ರೀತಿಯಾದಂತಹ ಶೈಲಿ ಆಗಿದ್ದರೆ ಇನ್ನು ಉಡುಪಿ ಮೀನ್ಸ್
ಧಾರವಾಡ, ಹುಬ್ಬಳ್ಳಿ ಆ ಸೈಡ್ ಹೋದರೆ ಅವ್ರದ್ದೇ ಒಂದು ರೀತಿಯಾದಂಥ ಒಂದು ಕನ್ನಡ ಭಾಷಾ ಶೈಲಿಯನ್ನು ನೋಡ್ತಾ ಹೋಗ್ತೇವೆ. ಇನ್ನು ಬೆಳಗಾವಿ ಆ ಸೈಡೇ ಒಂದು ರೀತಿ ಕನ್ನಡ ಭಾಷಾ ಶೈಲಿಯನ್ನು ಹೊಂದಿದ್ರೆ, ಇನ್ನು ಮೈಸೂರು ಅಥವಾ ಬೆಂಗಳೂರು ಈ ಒಂದು ಪ್ರದೇಶಗಳಲ್ಲಿ ಇರುವಂತಹ ಕನ್ನಡ ಭಾಷಾ ಶೈಲಿನೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಏನು ಹೇಳ್ತಾ ಹೋಗ್ತೀವಿ, ಬ್ಯಾಸರ ಅನ್ನುವಂಥ ಒಂದು ಪದ ಜನರಾಡುವಂತಹ ಭಾಷೆಯಾಗಿರುತ್ತೆ. ಇದಕ್ಕೆ ತಕ್ಕನಾದಂತಹ ಗ್ರಾಂಥಿಕ ರೂಪ ಅಂತ ಹೇಳಿದ್ರೆ ಬೇಸರ ಅನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಒಂದು ರೂಪ ಅಂತ ಹೇಳಬಹುದು. ಇನ್ನು ಮುಂದುವರೆದಂತೆ ನೋಡೋದಾದರೆ, ಕನ್ನಡದ ಮೊತ್ತ ಮೊದಲ ಉಪಲಬ್ಧ ಕೃತಿ ಅಥವಾ ಅಲಂಕಾರ ಗ್ರಂಥ ಅಂತ ಯಾವುದನ್ನು ಕರಿತೀವಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಗದಾಯುದ್ಧ, ಕವಿರಾಜ ಮಾರ್ಗ, ಒಡ್ಡಾರಾಧನೆ, ಆದಿಪುರಾಣ ಅಂತೇಳಿ. ಸ್ನೇಹಿತರೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಕವಿರಾಜ ಮಾರ್ಗ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ. ಇದು ಮೊಟ್ಟ ಮೊದಲ ಉಪಲಬ್ಧ ಕೃತಿ ಅಥವಾ ಅಲಂಕಾರ ಗ್ರಂಥ ಅಂತಲೂ ಕೂಡ ಕರೆಯಲಾಗುತ್ತೆ. ಇನ್ನು ಮುಂದಿನ ಕ್ವಶನನ್ನು ನೋಡೋದಾದರೆ, ಬರಿಗನಸು ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತೇಳಿ ಲೋಪಸಂಧಿ, ಆಗಮ ಸಂಧಿ, ಜಸ್ವ ಸಂಧಿ, ಆದೇಶ ಸಂಧಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆದೇಶ ಸಂಧಿ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಆದೇಶ ಸಂಧಿ ಅಂತ ಹೇಳೋದಾದರೆ ಪೂರ್ವ ಉತ್ತರ ಪದಗಳೆರಡೂ ಸೇರಿ ಒಂದು ಸಂಧಿ ಪದವಾಗುವಾಗ ಉತ್ತರ ಪದದ ಆದಿಯಲ್ಲಿರುವಂತಹ ವ್ಯಂಜನಕ್ಕೆ ಬದಲಾಗಿ ಸಂಧಿ ಪದದಲ್ಲಿ ಬೇರೊಂದು ವ್ಯಂಜನವು ಹೊಸದಾಗಿ ಬಂದು ಸೇರುವುದಕ್ಕೆ ಆದೇಶ ಸಂಧಿ ಅಂತ ಕರಿತೇವೆ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ 3 ವಿಧ ಇದೆ. ಯಾವುವು ಅಂತ ಹೇಳಿದ್ರೆ ಗದಾವಾದೇಶ ಸಂಧಿ, ವಕಾರ ಆದೇಶ ಸಂಧಿ, ಇನ್ನು ಮತ್ತು ಛ ಕಾರಾದೇಶ ಸಂಧಿ ಅಂತೇಳಿ. ಅಂದರೆ ಇಲ್ಲಿ ಗದಾಬಾದೇಶ ಸಂಧಿ ಅಂತ ಹೇಳೋದಾದರೆ ಸಂಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಉತ್ತರ ಪದದ ಆದಿಯಲ್ಲಿ ಕಾತಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬರುವುದಕ್ಕೆ ಗದಾಬಾದೇಶ ಸಂಧಿ ಅಂತೇಳಿ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೇನಿ ಕೊಟ್ಟಿದಾರಲ್ವಾ ಬರಿಗನಸು, ಇದು ಬರಿ ಪ್ಲಸ್ ಕನಸು ಆಗುತ್ತೆ ಬಿಡಿಸಿ ಬರೆದಾಗ. ನೋಡಿ, ಬರಿ ಪ್ಲಸ್ ಕನಸು. ಸೊ ಇದನ್ನು ಫುಲ್ ಹೇಳುವಂಥ ಸಂದರ್ಭದಲ್ಲಿ ಬರಿಗನಸು ಆಗಿದೆ. ಸೊ ಹಾಗಾಗಿ ಇಲ್ಲಿ ಕಾಕಾರವು ಗಾಕಾರವಾಗಿ ಹೊರಹೊಮ್ಮಿರೋದನ್ನು ನಾವು ನೋಡ್ಬೋದು. ಅಂದರೆ ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬರುತ್ತೆ, ತಾಕಾರಕ್ಕೆ ದಾಕಾರ ಆದೇಶವಾಗಿ ಬರುತ್ತೆ, ಪಾಕಾರಕ್ಕೆ ಭಾಕಾರವು ಆದೇಶವಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಗದಾಪಾದೇಶ ಸಂಧಿ ಅಂತ ಹೇಳಿ ಕರೆಯಲಾಗುತ್ತೆ. ಅದೇ ರೀತಿಯಾಗಿ ಇನ್ನು ವಕಾರ ಆದೇಶ ಸಂಧಿ ಅಂತ ಹೇಳಿದ್ರೆ ಪಾ ಮತ್ತು ಭಾ ಮತ್ತು ಮಾ ಅಂದರೆ ಈ 3 ಅಕ್ಷರಗಳಿಗೂ ವಾಕಾರವು ಆದೇಶವಾಗಿ ಬಂದರೆ ಅದನ್ನು ವಕಾರ ಆದೇಶ ಸಂಧಿ ಅಂತೇಳಿ ಕರೆಯಲಾಗುತ್ತೆ. ಇನ್ನು ಸಾಕಾರ ಅಂದರೆ ಸಂಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಆ ಪದದ ಉತ್ತರ ಪದದ ಆದಿಯಲ್ಲಿರುವ ಸಾಕಾರಕ್ಕೆ ಚ ಜ ಛ ಛ ಜ 3 ಅಕ್ಷರಗಳು ಆದೇಶವಾಗಿ ಬಂದರೆ, ನೋಡಿ ಈ 3 ಅಕ್ಷರಗಳು ಯಾವುದಿದು ಛ ಛ ಜ, ಈ 3 ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಛ ಛ ಜ ಕಾರ ಆದೇಶ ಸಂಧಿ ಅಂತೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಇನ್ ಪ್ಲಸ್ ಸರ ಇಂಚರ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಸರ ಇದ್ದಿತ್ತು, ಚರ ಆಯಿತು. ಅದೇ ರೀತಿಯಾಗಿ ಮುನ್ ಪ್ಲಸ್ ಸೆರಗು, ಇಲ್ಲಿ ಮುನ್ ಪ್ಲಸ್ ಸೆರಗು ಅಂತ ಇದ್ದಿದ್ದು ಮುಂಜೆರೆಗು ಆಯಿತು. ನೋಡಿ, ಕೂಡಿಸಿ ಹೇಳಿದವಾಗ. ಸೊ ಹಾಗಾಗಿ ಸೆರಗು ಅಂತ ಇದ್ದಿದ್ದು ಜಯ ಆಯಿತು. ಇರ್ ಪ್ಲಸ್ ಸಿರ ಅನ್ನುವಂತಹ ಒಂದು ಪದವು ಕೂಡಿಸಿ ಬರೆದಾಗ ಇಂಚಾರ್ಸಿರ ಆಗುತ್ತೆ. ಸೊ ಇಲ್ಲಿ ಸಾ ಅನ್ನುವಂಥದ್ದು ಛ ಆಗಿ ಬದಲಾವೋದು, ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆದೇಶ ಸಂಧಿ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಮುಂದಿನ ಒಂದು ಕ್ವಶನನ್ನು ನೋಡೋದಾದರೆ 87ನೇ ಕ್ವಶನ್. ಇದು ಯಾವ ಲೇಖನ ಚಿಹ್ನೆ ಅಂತೇಳಿ ಕೇಳಲಾಗಿದೆ. ಇಲ್ಲಿ ಉದ್ಧರಣ ಚಿಹ್ನೆ ಆಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಅಂದರೆ ಉದ್ಧರಣ ಚಿಹ್ನೆ ಅಂತ ಹೇಳಿದ್ರೆ ಡಬಲ್ ಇನ್ವರ್ಟೆಡ್ ಕಾಮ ಮತ್ತು ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಹೇಳ್ಬಿಟ್ಟು 2 ಕಾಮಗಳಿರೋದನ್ನು, ಅಂದರೆ ಉದ್ಧರಣ ಚಿಹ್ನೆ ಇರೋದನ್ನು ನಾವು ಕಾಣ್ಬೋದು. ಇದನ್ನು ವಾಕ್ಯ ವೇಷ್ಟನ ಚಿಹ್ನೆ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಸಿಂಗಲ್ ಇನ್ವರ್ಟೆಡ್ ಕಾಮ ಆದರೆ ಇದು ಡಬಲ್ ಇನ್ವರ್ಟೆಡ್ ಕಾಮ. ಸೊ ಇನ್ನು ಯಾವುದಾದ್ರೂ ತುಂಬ ಪ್ರಮುಖವಾದಂಥ ವಿಚಾರಗಳನ್ನು ಹೇಳೋದು ಅಥವಾ ಬರೆದಿರುವಂಥ ಒಂದು ಪ್ಯಾರಾಗ್ರಾಫಲ್ಲಿ ಅಥವಾ ಲೈನ್ಗಳಲ್ಲಿ ಒಂದು ವಾಕ್ಯವನ್ನಾಗಲಿ ಅಥವಾ ಒಂದು ಪದವನ್ನಾಗಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಕಡೆ ಓದುಗರ ಗಮನವನ್ನು ಸೆಳೆಯೋದಕ್ಕೆ ಫೋಕಸ್ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಚಿಹ್ನೆಗಳನ್ನು ಬಳಸಲಾಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆಯ ಅಂತ್ಯದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದೇ ರೀತಿಯಾಗಿ ಅರ್ಧ ವಿರಾಮ ಚಿಹ್ನೆ ಅಂತ ಹೇಳಿದ್ರೆ ಅದು ಒಂದು ವಾಕ್ಯದ ಸಂದರ್ಭದಲ್ಲಿ, ಅಂದರೆ ಒಂದು ವಾಕ್ಯವನ್ನು ಪೂರ್ತಿ ಮುಗಿಸಿರೋದಿಲ್ಲ, ಇನ್ನೂ ಅರ್ಧ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಮತ್ತು ಅಲ್ಪ ವಿರಾಮ ಚಿಹ್ನೆ ಅಂದರೆ ಬೇರೆ, ಅದು ಸಿಂಗಲ್ ಈ ರೀತಿ ಇರುತ್ತೆ. ಇದು ಅರ್ಧ ವಿರಾಮ ಚಿಹ್ನೆ ಹೀಗಿರುತ್ತೆ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಅರ್ಧ ವಿರಾಮದ ಚಿಹ್ನೆಯನ್ನು, ಅಂದರೆ ಈ ಚಿಹ್ನೆಯನ್ನು ನಾವು ಉಪಯೋಗಿಸ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಇನ್ನು ಆವರಣ ಚಿಹ್ನೆ ಅಂತ ಹೇಳೋದಾದರೆ ಬ್ರಾಕೆಟ್ ಮತ್ತು ಫ್ಲವರ್ ಬ್ರಾಕೆಟ್, ಅಂದರೆ ಇದನ್ನು ಪುಷ್ಪ ಆವರಣ ಚಿಹ್ನೆ ಅಂತ ಕರೆಯಲಾಗುತ್ತೆ. ಆವರಣ ಚಿಹ್ನೆ ಅಂತ ಹೇಳಿದ್ರೆ ಬ್ರಾಕೆಟ್ ಅಂತ ಹೇಳ್ಬಹುದು.
ನೆಕ್ಸ್ಟ್ ಕ್ವಶನು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಲಾಗಿದೆ. ಇಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ತಾನು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಒಂದಕ್ಕೂ ಅಥವಾ ಮತ್ತೊಂದಕ್ಕೂ ಇರುವ ಸಂಬಂಧವನ್ನು ಸೂಚಿಸುವ ಸರ್ವನಾಮಗಳು ಇವಾಗಿರ್ತವೆ. ಇದನ್ನು ಕನ್ನಡದಲ್ಲಿ ಗೌರವಾರ್ಥವಾಗಿ ಬಳಸಲಾಗುತ್ತೆ. ಇನ್ನು ಹಳೆಗನ್ನಡದಲ್ಲಿ ಹೇಳೋದಾದರೆ ಏಕವಚನದಲ್ಲಿ ತಾನ್ ಅಂತ ಹೇಳೋದಾದರೆ ಬಹುವಚನದಲ್ಲಿ ತಾಮ್ ಆಗುತ್ತೆ. ಅದೇ ರೀತಿಯಾಗಿ ಹೊಸಗನ್ನಡದಲ್ಲಿ ಏಕವಚನದಲ್ಲಿ ತಾನು ಆದರೆ ಬಹುವಚನದಲ್ಲಿ ತಾವು ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 5ನೇ ಅಕ್ಷರವನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಲಾಗಿದೆ. ಇದರಲ್ಲಿ ಅನುನಾಸಿಕಗಳು ಅಂತೇಳಿ ಕರೀತಾರೆ. ಇನ್ನು ಅಲ್ಪ ಅಂದರೆ ಅನುನಾಸಿಕಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥ ಒಂದು ಅಕ್ಷರಗಳನ್ನು ಅನುನಾಸಿಕಗಳು ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಇವು ಪ್ರತಿಯೊಂದು ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ ಕೊನೆಯಲ್ಲಿ ಬರ್ತಕ್ಕಂತಹ ಒಂದು ಅಕ್ಷರಗಳಾಗಿರ್ತವೆ ಅಥವಾ 5ನೇ ಅಕ್ಷರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಅಲ್ಪ ಪ್ರಾಣ ಅಂತ ಹೇಳಿದ್ರೆ ಕಡಿಮೆ ಉಸಿರು ಕೊಟ್ಟು ಹೇಳುವಂತಹ ಒಂದು ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತ ಹೇಳಿದ್ರೆ, ಹೆಚ್ಚು ಉಸಿರನ್ನು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳನ್ನು ಮಹಾಪ್ರಾಣ ಅಂತ ಹೇಳಿ ಕರಿತೇವೆ. ಅದೇ ರೀತಿಯಾಗಿ ದೀರ್ಘ ಸ್ವರಗಳು ಅಂತ ಹೇಳಿದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸ್ತಕ್ಕಂತಹ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತೇಳಿ ಕರೆಯಲಾಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲೇನು ಕಾಣಿಸ್ತಾ ಇದೆ ಅಲ್ವಾ, ಕೊನೆಯ ಅಕ್ಷರಗಳು ಅಂದರೆ ಪ್ರತಿ ವರ್ಗದ ಕೊನೆಯ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತೇಳಿ ಕರಿತೇವೆ. ಇವನ್ನ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂತಹ ಒಂದು ಅಕ್ಷರಗಳು ಆಗಿರುತ್ತವೆ ಅಂತ ಹೇಳಬಹುದು. ಇನ್ನು ಗುಣಿತಾಕ್ಷರವೆಂದರೆ ಅಂತ ಕೇಳಲಾಗಿದೆ. ಇದಕ್ಕೆ ವ್ಯಂಜನಕ್ಕೆ ವ್ಯಂಜನ ಸೇರುವುದು, ವ್ಯಂಜನಕ್ಕೆ ಸ್ವರ ಸೇರುವುದು, ವ್ಯಂಜನಕ್ಕೆ ಯೋಗವಾಹ ಸೇರುವುದು, ವ್ಯಂಜನಕ್ಕೆ ಅನುಸ್ವರ ಸೇರುವುದು ಅಂತ ಹೇಳಿ ಕೇಳಲಾಗಿದೆ. ಸ್ನೇಹಿತರೆ, ಇದಕ್ಕೆ ಬಿ ಆಪ್ಷನ್ ಸರಿಯಾದಂಥ ಒಂದು ಉತ್ತರ. ಅಂದರೆ ವ್ಯಂಜನಕ್ಕೆ ಸ್ವರ ಸೇರುವುದನ್ನೇ ನಾವು ಗುಣಿತಾಕ್ಷರಗಳು ಅಂತೇಳಿ ಕರಿತೇವೆ. ಅದೇ ರೀತಿಯಾಗಿ ಹಪ್ಪುದರಿ ಇದರ ಹೊಸಗನ್ನಡ ರೂಪ ಅಂತ ಕೇಳಲಾಗಿದೆ. ಅಂದರೆ ಇದು ಹಪ್ಪಿಕೊಳ್ಳೋದ್ರಿಂದ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಭತ್ತದ ಈ ಪದದ ಗ್ರಾಂಥಿಕ ರೂಪ ಅಂತ ಕೇಳಲಾಗಿದೆ. ಅಂದರೆ ನಾನೀಗಾಗಲೇ ಹೇಳಿದ್ದೀನಿ, ಗ್ರಾಂಥಿಕ ರೂಪನೇ ಬೇರೆ ಮತ್ತು ಜನರ ಆಡುವ ಭಾಷೆನೇ ಬೇರೆ ಆಗಿರುತ್ತೆ. ಅಂದರೆ ಗ್ರಾಂಥಿಕ ರೂಪ ಅಂತ ಹೇಳಿದ್ರೆ ಗ್ರಾಮೆಟಿಕಲ್ ಆಗಿ ಮೀನ್ಸ್ ವ್ಯಾಕರಣಬದ್ಧವಾಗಿ ಇರತಕ್ಕಂತಹ ಒಂದು ಪದಗಳನ್ನು ನಾವು ಗ್ರಾಂಥಿಕ ರೂಪ ಅಂತೇಳಿ ಕರಿತೇವೆ. ಅಂದರೆ ಭತ್ತದ ಅನ್ನೋದು ಬರುತ್ತದೆ, ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಸರಕಾರ ಶಬ್ದವು ಮೂಲತಃ ಈ ಭಾಷೆಯಿಂದ ಬಂದಿದೆ ಅಂತ ಹೇಳಲಾಗಿದೆ. ಅಂದರೆ ಇದು ಪರ್ಷಿಯನ್ ಭಾಷೆಯ ಪದವಾಗಿದೆ ಅಂತ ಹೇಳ್ಬೋದು. ಯಾವುದೇ ಒಂದು ದೇಶದ ಭಾಷೆ ಆಗಲಿ ಅದು ತನ್ನ ಸುತ್ತಮುತ್ತಲ ಇರ್ತಕ್ಕಂಥ ಬೇರೆ ಬೇರೆ ಭಾಷೆಗಳ ಸಂಬಂಧವನ್ನು ಪಡೆಯುತ್ತಾ ಆ ಒಂದು ಭಾಷೆಗಳ ನಡುವೆ ವ್ಯವಹಾರವನ್ನು ಮಾಡ್ತಾ ಬಂದಿರುತ್ತೆ. ಸೊ ಹಾಗಾಗಿ ಆಯಾ ಭಾಷೆಯ ಶಬ್ದಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಬೆಳೆದು ಬಂದಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ನಾವು ಆಡುವ ಕನ್ನಡ ಭಾಷೆಯಲ್ಲಿಯೂ ಕೂಡ ಕೆಲವೊಂದು ತತ್ವಕ್ಕನುಗುಣವಾಗಿ ಅನೇಕ ಶಬ್ದಗಳು ಸೇರಿವೆ. ನಮ್ಮ ಕನ್ನಡ ಶಬ್ದಗಳು ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಸೇರಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಸರಕಾರ ಅನ್ನುವಂಥ ಒಂದು ಭಾಷೆ ಪರ್ಷಿಯನ್ ಭಾಷೆ ಆಗಿರೋದನ್ನು ನೋಡ್ಬೋದು. ಇನ್ನು ಇಂಗ್ಲೀಷ್ ಭಾಷೆ, ಹಿಂದಿ ಮತ್ತು ಉರ್ದು ಅಂದರೆ ಇಂಗ್ಲೀಷರು ಬಂದು ಆಳ್ವಿಕೆಯನ್ನು ನಡೆಸಿದ್ರಿಂದಾಗಿ ಇಂಗ್ಲೀಷ್ ಭಾಷೆಯ ಪ್ರಭಾವವು ಕೂಡ ನಮ್ಮ ಕನ್ನಡದ ಮೇಲೆ ಬಹಳಷ್ಟು ಅತ್ಯಂತ ಹೆಚ್ಚಿನದಾಗಿರೋದನ್ನು ನಾವು ನೋಡ್ಬೋದು. ಮೋಟಾರು, ರೋಡು, ರೈಲು, ಕೋರ್ಟು, ಬ್ಯಾಂಕು, ಚೆಕ್ಕು, ಬೆಂಚು, ಪ್ಲೇಗು ಮತ್ತು ಮೈಲು, ಪೊಲೀಸು, ಪೋಸ್ಟು, ಕಾರ್ಡು ಇವುಗಳೆಲ್ಲವೂ ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಾಗಿದ್ದರೆ ಅರ್ಜಿ, ಕಚೇರಿ, ತಯಾರಿ, ಬದಲ್, ಕಾರ್ಖಾನೆ ಮತ್ತು ಸರ್ಕಾರ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ, ಚುನಾವಣೆ, ಮಂಜೂರು, ಹುಕ್ಕುಂ, ದರ್ಬಾರು ಇವುಗಳೆಲ್ಲವೂ ಪರ್ಷಿಯನ್ ಭಾಷೆಯ ಪದಗಳಾಗಿರ್ತವೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಚಾಣಕ್ಯನ ಮೂಲ ಹೆಸರು ವಿಷ್ಣು ಶರ್ಮಾ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಇವನ್ನ ಕೌಟಿಲ್ಯ ಅಂತಲೂ ಕೂಡ ಕರಿತಿದ್ರು, ಚಾಣಕ್ಯ ಅಂತಲೂ ಕೂಡ ಕರಿತಿದ್ರು. ಆದರೆ ಇವನ ಮೂಲ ಹೆಸರು ಬಂದ್ಬಿಟ್ಟು ವಿಷ್ಣು ಶರ್ಮಾ ಆಗಿರುತ್ತೆ. ಇನ್ನು ಸಜ್ಜನ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಅಂತೇಳಿ 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಇದರಲ್ಲಿ ಚುಸ್ವ ಸಂಧಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳ್ಬೋದು. ಪೂರ್ವ ಪದದ ಕೊನೆಯಲ್ಲಿ ಇರುವ ಸ ಮತ್ತು ಶ ಅಂದರೆ ಶಂಕಶ ವರ್ಗಾಕ್ಷರಗಳಿಗೆ ಉತ್ತರ ಪದದ ಆದಿಯಲ್ಲಿ ಶಂಕಶ ಏನಿದೆ ಅದು ಮತ್ತು ಚ ವರ್ಗ ಅಕ್ಷರಗಳು ಪರವಾದರೆ ಸಂಧಿ ಪದದಲ್ಲಿ ಶ ಮತ್ತು ಚ ವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಮನಸ್ ಪ್ಲಸ್ ಚಂಚಲ, ಮನಸ್ ಚಂಚಲ ಅಂತ ಹೇಳಿ. ಸಾಗೆ ಶ ಅಂದರೆ ಶಂಕಶ ಆದೇಶವಾಗಿ ಬಂದಿದೆ, ಅಂದರೆ ಆಗಮವಾಗಿದೆ. ಸೊ ಹಾಗಾಗಿ ಇದನ್ನು ಸ ಮತ್ತು ಶ ಕಾರ ಆದೇಶ ಆಗಿರೋದ್ರಿಂದ ಇದನ್ನು ಚುಸ್ವ ಸಂಧಿ ಅಂತೇಳಿ ಕರಿಬಹುದಾಗಿರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಸಜ್ಜನ ನೋಡಿ, ಸತ್ ಪ್ಲಸ್ ಜನ ಸಜ್ಜನ ಆಗಿದೆ. ಅಂದರೆ ತಗೆ ಜ ಆದೇಶವಾಗಿ ಬಂದಿದೆ, ತಾಗೆ ಜ ಕಾರವು ಆದೇಶವಾಗಿ ಬರುತ್ತೆ. ಅದೇ ರೀತಿಯಾಗಿ ಶರತ್ ಚಂದ್ರ, ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ ಆಗಿರುತ್ತೆ. ಅಂದರೆ ತಾಗೆ ಚ ಕಾರವು ಆದೇಶವಾಗಿರುತ್ತೆ. ಅದರಿಂದ ಇದನ್ನು ಶುತ್ವ ಸಂಧಿ ಅಂತೇಳಿ ಕರೀತಾರೆ. ಇನ್ನು ಮಂಕುತಿಮ್ಮನ ಕಗ್ಗ ಇದು ಇವರ ಕೃತಿ ಅಂತೇಳಿ ಕೇಳಲಾಗಿದೆ. ಇದು DVG ಅವರ ಅಂದರೆ DV ಗುಂಡಪ್ಪರವರು ಬರೆದಿರ್ತಕ್ಕಂಥ ಒಂದು ಕೃತಿಯಾಗಿರುತ್ತೆ. ಇನ್ನು ಕುವೆಂಪುರವರು ಶ್ರೀರಾಮಾಯಣಂ ದರ್ಶನಮನ್ನು ಬರೆದ್ರೆ ದುರ್ಗಸ್ತಮನ ತಾರಸರವರು ಬರೆದಿರ್ತಕ್ಕಂಥ ಒಂದು ಕೃತಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ಹೇಳಿದ ಕ್ವಶನನ್ನು ನೋಡೋದಾದರೆ ಸ್ವಭಾಷೆಯನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಬೆಳೆಸಬೇಕು ಈ ವಾಕ್ಯದಲ್ಲಿರುವ ನಾಮಪದ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಸ್ವಭಾಷೆಯನ್ನು ಇದು ನಾಮಪದ ಆಗಿದೆ ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಕ್ರಿಯಾಪದ ಸೂಚಿಸುವ ಮುಖ್ಯವಾದ ಕಾಲಗಳು ಅಂತೇಳಿ ಕೇಳಲಾಗಿದೆ. ಅಂದರೆ ಇದರಲ್ಲಿ 3 ಕಾಲಗಳನ್ನು ನೋಡ್ತೀವಿ. ಅಂದರೆ ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ ಅಂತೇಳಿ. ಅಂದರೆ ಭೂತಕಾಲ ಮೀನ್ಸ್ ತಿನ್ನುತ್ತಾನೆ ಅನ್ನುವಂಥದ್ದು, ಅಂದರೆ ತಿಂದನು ಅನ್ನೋದು ಭೂತಕಾಲ, ಅದರಲ್ಲಿ ನಡೆದೋಗಿದೆ ಕಾರ್ಯ, ಅದು ತಿಂದಿದ್ದಾನಾಗಲೇ. ಸೊ ಹಾಗಾಗಿ ಇದನ್ನು ಭೂತಕಾಲ ಅಂತೇಳಿ ಕರೀತಾರೆ. ಇನ್ನು ತಿನ್ನುತ್ತಿದ್ದಾನೆ ಅನ್ನೋದು ಈಗ ನಡೀತಾ ಇದೆ, ಸ್ಟಿಲ್ ನಡೀತಾ ಇರೋದ್ರಿಂದ ಇದು ವರ್ತಮಾನ ಆಗಿರೋದ್ರಿಂದ ವರ್ತಮಾನ ಕಾಲಕ್ಕೆ ಸಂಬಂಧಿಸಿದಂಥ ಒಂದು ಕ್ರಿಯಾಪದ ಆಗಿರುತ್ತೆ. ಇನ್ನು ತಿನ್ನುತ್ತಾನೆ ಅನ್ನುವಂಥದ್ದು ಮುಂದೆ ಇನ್ನು ತಿನ್ನುತ್ತಾನೆ, ಇನ್ನು ತಿಂದಿಲ್ಲ ಅದು ಭವಿಷ್ಯತ್ ಕಾಲದ ಕ್ರಿಯಾಪದ ಆಗಿರುತ್ತೆ. ಹಾಗಾಗಿ ಇಲ್ಲಿ 3 ಮುಖ್ಯವಾದಂತಹ ಒಂದು ಕಾಲಗಳನ್ನು ಸೂಚಿಸುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಅದೇ ರೀತಿಯಾಗಿ
ಷಣ್ಮುಖ ಸಂಧಿ ಬಿಡಿಸಿದಾಗ ಆಗುವ ರೂಪ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಷಟ್ ಪ್ಲಸ್ ಮುಖ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳ್ಬೋದು. ಅನುನಾಸಿಕ ವರ್ಗಗಳೇ ಸಂಧಿ ಪದದಲ್ಲಿ ಆದೇಶವಾಗಿ ಬರೋದಕ್ಕೆ ಅನುನಾಸಿಕ ಸಂಧಿ ಪದ ಅಂತ ಹೇಳಿ ಕರೀತಾರೆ. ಅಂದರೆ ಅನುನಾಸಿಕ ಸಂಧಿ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್ ವಾಕ್ ಪ್ಲಸ್ ಮಯ ವಾಗ್ಮಯ, ಷಟ್ ಪ್ಲಸ್ ಮುಖ ಷಣ್ಮುಖ, ಅದೇ ರೀತಿಯಾಗಿ ಸತ್ ಪ್ಲಸ್ ಮಾನ ಸನ್ಮಾನ ಅಂತ ಹೇಳಿ ಹೇಳ್ಬೋದು ಇನ್ನಿತರ ಉದಾಹರಣೆಗಳನ್ನಾಗಿ. ಅದೇ ರೀತಿಯಾಗಿ ಭಿನ್ನಪ ಇದರ ತತ್ಸಮ ರೂಪ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ವಿಜ್ಞಾಪನ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಹೀಗೆ ಎಂದು ಹೇಳುತ್ತಾರೆ ಅಂತ ಹೇಳಿ ಕೇಳಲಾಗಿದೆ. ಇದಕ್ಕೆ ಸ್ವರಾಕ್ಷರಗಳು ಅಂತೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇನ್ನು ವ್ಯಂಜನಾಕ್ಷರಗಳು ಅಂತ ಹೇಳಿದ್ರೆ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವಂತಹ ಒಂದು ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತೇಳಿ ಕರೆಯಲಾಗುತ್ತೆ. ಇನ್ನು ಮಹಾಪ್ರಾಣಗಳು ಅಂತ ಹೇಳಿದ್ರೆ ಹೆಚ್ಚು ಉಸಿರು ಕೊಟ್ಟು ಹೇಳುವಂಥ ಒಂದು ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತೇಳಿ ಕರೀತಾರೆ. ಇನ್ನು ಯೋಗವಾಹಕಗಳು ಅಂತ ಹೇಳಿದ್ರೆ ಯೋಗ ಅಂತ ಅಂದರೆ ಸಂಬಂಧ, ವಾಹ ಎಂದರೆ ಹೊಂದಿರುವ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ಅದರಿಂದ ಒಂದು ಅಕ್ಷರದ ಸಂಬಂಧವನ್ನು ಹೊಂದಿದ ಮೇಲೆಯೇ ಉಚ್ಚಾರ ಮಾಡಲು ಬರುವಂತಹ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಹೇಳಿ ಕರೆಯಲಾಗುತ್ತೆ. ಇವು ವ್ಯಂಜನಗಳಂತೆಯೇ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಲು ಬರೋದಿಲ್ಲ. ಇವು ಬೇರೊಂದು ಅಕ್ಷರಗಳ ಸಹಾಯದಿಂದ ಉಚ್ಚಾರಣೆಯಾಗುವಂತಹ ಅಕ್ಷರಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅನುಸ್ವರ ಮತ್ತು ವಿಸರ್ಗಗಳು ಅಂತ ಹೇಳ್ಬೋದು. ಇನ್ನು ವ್ಯಂಜನಾಕ್ಷರಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಒಂದು ಅಕ್ಷರಗಳನ್ನೇ ವ್ಯಂಜನಾಕ್ಷರಗಳು ಅಂತೇಳಿ ಕರೀತಾರೆ. ಇದರಲ್ಲಿ ವರ್ಗ ವ್ಯಂಜನಗಳು ಮತ್ತು ಅವರ್ಗ ವ್ಯಂಜನಗಳನ್ನು ನೋಡ್ತೇವೆ. ವರ್ಗ ವ್ಯಂಜನಗಳು 25 ಇದ್ರೆ ಅವರ್ಗ ವ್ಯಂಜನಗಳು 9 ಇರುತ್ತವೆ ಅಂತ ಹೇಳ್ಬೋದು. ಸಂಧ್ಯಾ ಪದದ ತದ್ಭವ ರೂಪ ಅಂತ ಕೇಳಲಾಗಿದೆ. ಇದಕ್ಕೆ ಸಂಜೆ ಸರಿಯಾದಂಥ ಒಂದು ಉತ್ತರ ಆಗಿರುತ್ತೆ. ಇನ್ನು ಮುನ್ನ ಪದದ ಹೊಸಗನ್ನಡ ರೂಪ ಅಂತೇಳಿ 100ನೇ ಕ್ವಶನನ್ನು ಕೇಳಲಾಗಿದೆ. ಇದು ಮೊದಲು ಆಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಮೂಲಕ ನಿಮಗೆ ತಿಳಿಯಪಡಿಸುವುದೇನಂತ ಹೇಳಿದರೆ, ಯಾರ್ಯಾರು PDO, ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ಮತ್ತು ಬಿ ಮತ್ತು TET ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಅವರಿಗೆಲ್ಲ ಉಚಿತವಾದಂತಹ ನೋಟ್ಸ್ಗಳು ಮತ್ತು ಟೆಸ್ಟ್ ಸರಣಿಗಳು, ಕ್ವಿಜ್ಗಳನ್ನು A1 ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ಉಚಿತವಾಗಿ ಕೊಡಮಾಡಲಾಗುತ್ತಿದೆ. ಸೊ ನಾನು ಆ ಒಂದು ಚಾನಲ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ. ನೀವು ಅಲ್ಲಿ ವಿಸಿಟನ್ನು ಕೊಡೋದ್ರ ಮೂಲಕ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿ ಕೊಡಮಾಡುವಂತಹ ಎಲ್ಲ ನೋಟ್ಸ್ಗಳು, ಕ್ವಿಜ್ಗಳು ಮತ್ತು ಮಾಹಿತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಮತ್ತು ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ಲೈಕನನ್ನು ಟಚ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಎಲ್ಲ ತರಗತಿಯ ಲಿಂಕ್ಗಳು ಮೊದಲು ನಿಮಗೆ ಶೇರ್ ಆಗುತ್ತೆ. ಇನ್ನು ಮೋಟಿವ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಕ್ ನನಗೆ ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.